ಅಬ್ಬಬ್ಬಾ! ಇಷ್ಟೊಂದು ಬಸವನ ಹುಳುಗಳನ್ನು ನಾನು ನೋಡೇ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಅಮಿತ್ ಶಂಕರ್, ಮೈಸೂರು. ಬೆಟ್ಟ ಹತ್ತಿ ತುಂಬ ದಿನ ಆಗಿತ್ತು ಅಂತ ಇವತ್ತು ಲೇಟಾಗಿ ಎದ್ರೂ ಕೂಡ ಬೆಟ್ಟದ ಕಡೆಗೆ ಹೊರಟಿದ್ದೆ. ಮೊದಲಿಗೆ ಗಣೇಶನ ದರ್ಶನ ಮಾಡಿ ಸೀದಾ ಮೆಟ್ಲು ಹತ್ಕೊಂಡು ಹೊರಟೆ. ನಾರ್ಮಲ್ ಟೈಮ್ಗಿಂತ ಲೇಟಾಗಿ ಹೋಗಿದ್ರಿಂದ ಪ್ರಶಾಂತವಾಗಿತ್ತು, ಕ್ರೌಡ್ ಕೂಡ ತುಂಬ ಕಡಿಮೆ ಇತ್ತು. ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ಬೆಟ್ಟ ಹಸಿರಾಗಿ ಕಾಣ್ತಿತ್ತು. ಪ್ರತಿಯೊಂದು ಮೆಟ್ಲುಗಳಿಗೂ ಅರಿಶಿನ ಕುಂಕುಮ ಹಚ್ಚೋದು ಹಾಗೆ ಕರ್ಪೂರವನ್ನು ಹಚ್ಚೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಮಾರ್ಗ ಮಧ್ಯೆ ಸಣ್ಣ ಸಣ್ಣ ಗುಡಿಗಳನ್ನು ಏನಕ್ಕೆ ಕಟ್ಟಿದ್ದಾರೆ ಗೊತ್ತಾ? ಅಟ್ಲೀಸ್ಟ್ ದೇವರಿಗೆ ನಮಸ್ಕಾರ ಹಾಕೋ ನೆಪದಲ್ಲಾದರೂ ವಿಶ್ರಾಂತಿ ಪಡೀಲಿ ಅಂತ. ಏಕಶಿಲೆಯಿಂದ ಮಾಡಿರೋ ಈ 5 ಮೆಟ್ಟಿಲುಗಳನ್ನು ಪಾಂಡವರ ಮೆಟ್ಟಿಲು ಅಂತ ಕರೀತಾರೆ. ಈ ವಿಚಾರ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂದರೆ ಎಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದೊಡ್ಡ ದೊಡ್ಡ ಬಂಡೆಗಳನ್ನು ಕಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಟೆಕ್ನಿಕ್ನ ಯೂಸ್ ಮಾಡಿ ನಂದಿಯಂತಹ ವಿಗ್ರಹವನ್ನು ಕೆತ್ತಿದ್ದಾರೆ. ಮೆಟ್ಲು ಹತ್ತಿ ಎಷ್ಟೇ ಸುಸ್ತಾಗಿದ್ರೂ ಈ ಒಂದು ಪಕ್ಷಿ ನೋಟವನ್ನು ನೋಡಿದಾಗ ಎಲ್ಲ ಆಯಾಸ ದೂರ ಆಗುತ್ತೆ. ಪ್ರೌಡ್ ಟು ಬಿ ಮೈಸೂರಿಯನ್ ಅನ್ನೋದು ಪದೇ ಪದೇ ನೆನಪಾಗುತ್ತೆ. ಫೈನಲಿ ರೀಚ್ ಆಗಿ ಅಮ್ಮನವ್ರ ಗುಡಿ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಚಿದ್ರೆ ಸಿಗುವಂತಹ ಆನಂದ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಅಮ್ಮನವ್ರಿಗೆ ಹೊರಗಡೆಯಿಂದನೇ ಕೈ ಮುಗಿದು ನನ್ನ ಕೋರಿಕೆಗಳನ್ನೆಲ್ಲ ಸಲ್ಲಿಸಿದೆ. ಪ್ರತಿ ಭಾನುವಾರ ನೀವು ಕೂಡ ಮೆಟ್ಲತ್ಕೊಂಡು ಬೆಟ್ಟಕ್ಕೆ ಹೋಗ್ತೀರಾ? ಹಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.